ಕಡ್ಲೆಕಾಯಿ 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 ಮಲ್ಲೇಶ್ವರಂನಲ್ಲಿ ಎಲ್ಲಿ ನೋಡಿದ್ರು ಕಡ್ಲೆಕಾಯಿನದ್ದೇ ದರ್ಬಾರು. ಬಡವರ ಬಾದಾಮಿಯ ಘಮಘಮ. ಆಹಾ, ಮಲ್ಲೇಶ್ವರಂನ ಕಡ್ಲೆಕಾಯಿ ಪರೀಕ್ಷೆ ಹೇಗಿತ್ತು? ವ್ಯಾಪಾರಸ್ಥರು ಏನಂದ್ರು? ವೆರೈಟಿ ಕಡ್ಲೆಕಾಯಿ ಟೇಸ್ಟ್ ಹೇಗಿತ್ತು? ಬನ್ನಿ ಹಾಗಾದ್ರೆ ಒಂದ್ ರೌಂಡ್ ಹಾಕೋ ಬರೋಣ. ಮಲ್ಲೇಶ್ವರಂ ಕಡಲೆಕಾಯಿ ಪರೀಕ್ಷೆ ಸಂಪನ್ನ. ಕಾಡು ಮಲ್ಲೇಶ್ವರನಿಗೆ ಉಗೆಯಿಂದ ಭಕ್ತ ವೃಂದ. 50 ಒಂದ್ ಕಡೆ ಕಡ್ಲೆಕಾಯಿ ಘಮಘಮ ವಾಸನೆ, ಮತ್ತೊಂದ್ ಕಡೆ ಸ್ವಲ್ಪ ಕಡಿಮೆ ಮಾಡಿ ಅಂತಿರೋ ಗ್ರಾಹಕರು. ಇನ್ನೊಂದ್ ಕಡೆ ನಮಗೂ ಲಾಭ ಆಗ್ಬೇಕಲ್ವಾ ಮೇಡಮ್ ಅಂತಿರೋ ವ್ಯಾಪಾರಸ್ಥರು. ಎತ್ತ ಕಣ್ಣಾಡ್ಸಿದ್ರು ಕಡ್ಲೆಕಾಯಿನದ್ದೇ ಸೌಂಡ್ ನೋಡಿ, ಕಡ್ಲೆಕಾಯಿನದ್ದೇ ಕಾರ್ಬಾರು. ಈ ಎಲ್ಲಾ ದೃಶ್ಯ ಕಂಡು ಬಂದಿತ್ತು ಬೆಂಗಳೂರಿನ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲದ ಬಳಿ. ಹೌದು, ವರ್ಷಕ್ಕೊಂದ್ಸರಿ ಬರೋ ಕಡ್ಲೆಕಾಯಿ ಇನ್ನರ್ ಫೀಲಿಂಗ್ ಏನಂದ್ರೆ, ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅನ್ನೋ ರೀತಿ ಇದೆ. ವಿಧವಾದ ಕಡ್ಲೆಕಾಯಿ ಟೇಸ್ಟ್ ಮಾಡಲು ಮೂಲೆಯಿಂದ ಗ್ರಾಹಕರು ಬಂದಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ನವೆಂಬರ್ 15ರಿಂದ 18ರವರೆಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕಡ್ಲೆಕಾಯಿ ಪರೀಕ್ಷೆ ನಡೆಯುತ್ತಾ ಇದೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಮುಜರಾಯಿ ಇಲಾಖೆ ಹೆಸರಿನಲ್ಲಿ ಬೆಂಗಳೂರು ನಗರ ಮಲ್ಲೇಶ್ವರಂನ 15ನೇ ಕ್ರಾಸ್ನಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಶುಭ ಸಂದರ್ಭದಲ್ಲಿ 4 ದಿನಗಳ ಕಾಲ ಕಡ್ಲೆಕಾಯಿ ಪರೀಕ್ಷೆ ಪ್ರತಿ ವರ್ಷ ನಡೆಯುತ್ತೆ. ಈ ಬಾರಿ 8ನೇ ವರ್ಷದ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದ್ದು, ಬಗೆಬಗೆಯ ಕಡಲೆಕಾಯಿಗಳನ್ನ ವ್ಯಾಪಾರಸ್ಥರು ಸಿದ್ಧಪಡಿಸಿಕೊಳ್ತಿದ್ದಾರೆ. ಈ ಬಾರಿಯ ವಿಶೇಷತೆ ಏನಂದ್ರೆ, ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ನಡೆಸಲು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ನಿರ್ಧರಿಸಿದೆ. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ಲಾಸ್ಟಿಕ್ ಬದಲಿಗೆ ಕಾಗದ ಹಾಗೂ ಬಟ್ಟೆ ಚೀಲ ಬಳಕೆ ಮಾಡಲಾಗ್ತಾ ಇದ್ದು, ಮಾರಾಟಗಾರರಿಗೆ ಹಾಗೂ ರೈತರಿಗೆ ಪ್ಲಾಸ್ಟಿಕ್ ಚೀಲ ಬಳಕೆ ಮಾಡದಂತೆ ಸೂಚನೆ ನೀಡಿದ್ದಾರಂತೆ. ಪರಿಸರ ಸ್ನೇಹಿ ಕಾಗದ ಹಾಗೂ ಬಟ್ಟೆ ಬಳಕೆಗೆ ತಿಳಿಸಲಾಗಿದೆ. ಅಲ್ಲದೆ ಇದಕ್ಕಾಗಿ 4,000 ಕಾಗದದ ಚೀಲಗಳನ್ನ ಮಾರಾಟಗಾರರಿಗೆ ವಿತರಿಸಲಾಗುವುದು ಅಂತಲೂ ಹೇಳಿದ್ದಾರೆ. ಜೊತೆಗೆ ಈ ಪರೀಕ್ಷೆಯಲ್ಲಿ ಪರಿಸರ ಸುಸ್ಥಿರತೆ ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಲಾಗ್ತಿದೆ ಎಂದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಸದಸ್ಯರು ಹೇಳಿದ್ದಾರೆ. ರೈತರು ಮತ್ತು ರಸ್ತೆ ಬದಿ ವ್ಯಾಪಾರಿಗಳಿಗೆ 400ಕ್ಕೂ ಹೆಚ್ಚು ಮಳಿಗೆಗಳನ್ನ ಹಂಚಿಕೆ ಮಾಡಲಾಗಿದೆ. ಬೆಳಗ್ಗೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿಗೆ ಕಡ್ಲೆಕಾಯಿ ಅಭಿಷೇಕ ಹಾಗೂ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. ಈ ಬಾರಿಯ ಪರೀಕ್ಷೆಯಲ್ಲಿ ಸರಿಸುಮಾರು 8 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎನ್ನಲಾಗ್ತಾ ಇದೆ. ಈ ಬಾರಿ ನಮ್ಮ ರಾಜ್ಯ ಮಾತ್ರವಲ್ಲ, ಬೇರೆ ರಾಜ್ಯಗಳಿಂದಲೂ ಸಹ ಕಡ್ಲೆಕಾಯಿ ವ್ಯಾಪಾರಸ್ಥರು ಬಂದಿದ್ದಾರೆ. ವಿಧವಾದ ಕಡ್ಲೆಕಾಯಿ ಕಾಣಬಹುದು. ಚಿಕ್ಕಬಳ್ಳಾಪುರ, ಕೋಲಾರ, ದೇವನಹಳ್ಳಿ, ಯಲಹಂಕ, ಆಂಧ್ರಪ್ರದೇಶ, ತಮಿಳುನಾಡು, ಮಲ್ಲೇಶ್ವರಂ ಎಲ್ಲಾ ಕಡೆಗಳಿಂದಲೂ ಕೂಡ ವ್ಯಾಪಾರಸ್ಥರು ಬಂದಿದ್ರು. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷ ಬಿಕೆ ಶಿವಕುಮಾರ್ ದೇಗುಲಕ್ಕೆ ಬಂದು ಭಕ್ತಾದಿ ಮತ್ತು ಕಮಿಟಿಯೊಂದಿಗೆ ಎಂಜಾಯ್ ಮಾಡಿದ್ರು. ಅದಾದ ಮೇಲೆ ಕಾಡು ಮಲ್ಲೇಶ್ವರನಿಗೆ ಪೂಜೆ ಮಾಡಿ ಕಡಲೆಕಾಯಿಯನ್ನು ದೇವರ ಗರ್ಭಗುಡಿಗೆ ಹಾಕಿದ್ರು. ಇಲ್ಲಿ ಬಿಕೆ ಶಿವರಾಮ್ಗೆ ಸಾಥ್ ನೀಡಿದ್ದು ಗೆಳೆಯರ ಬಳಗದ ಸದಸ್ಯರು ಮತ್ತು ಭಕ್ತಾದಿಗಳು. ನಂತರ ಕಾರ್ಯಕ್ರಮ ಉದ್ಘಾಟನೆ ಕೂಡ ಆಯಿತು. ಈ ವೇಳೆ ಕೆಜಿ ಕಡಲೆಕಾಯಿಯಿಂದ ತಯಾರಿಸಿದ್ದ ನಂದಿಗೆ ಕಡಲೆಕಾಯಿಯನ್ನ ಎರಚಿ ಫೋಟೋಗೆ ಪೋಸ್ ನೀಡಿದ್ರು. ಆಮೇಲೆ ಪ್ರತಿ ವ್ಯಾಪಾರಸ್ಥರನ್ನು ಕೂಡ ಹೋಗಿ ಮಾತನಾಡಿಸಿ ಅಲ್ಲಲ್ಲಿ ಕಡಲೆಕಾಯಿಯನ್ನ ಟೇಸ್ಟ್ ನೋಡಿ ಗೆಳೆಯರ ಬಳಗ ಸಖತ್ ತಯಾರಿ ನಡೆಸಿದ್ರು. ಇನ್ನು ಬೆಂಗಳೂರಿನಲ್ಲಿ ನಡೆಯುತ್ತಾ ಇರುವ ಕಡಲೆಕಾಯಿ ಪರೀಕ್ಷೆಗೆ 100 ವರ್ಷಗಳ ಇತಿಹಾಸವೇ ಇದೆ. ರೈತರು ಬೆಳೀತಾ ಇದ್ದ ಕಡಲೆಕಾಯಿಗೆ ದಾಳಿ ಮಾಡ್ತಾ ಇದ್ದ ಜಾನುವಾರುಗಳನ್ನ ತಡೆಯಲು ಬೆಳೆದ ಬೆಳೆಯನ್ನ ಮೊದಲು ಬಸವನಿಗೆ ಅರ್ಪಿಸಲಾಗ್ತಿತ್ತಂತೆ. ಹೀಗೆ ಮಾಡುವುದರಿಂದ ಬಸವ ಬೆಳೆ ನಾಶ ಮಾಡುವುದನ್ನ ತಡಿತಾನೆ ಎಂಬ ನಂಬಿಕೆ ಇತ್ತಂತೆ. ಇದನ್ನ ಕಣ್ತುಂಬಿಕೊಳ್ಳಲು ಹಾಗೂ ಬಗೆಬಗೆಯ ಕಡಲೆಕಾಯಿಯನ್ನ ಸವಿಯಲು ದೂರಗಳಿಂದ ಜನ ಆಗಮಿಸ್ತಾರೆ. ಈ ಟ್ರಾಫಿಕ್ ಜಂಜಾಟದ ಮಧ್ಯೆ ನಿಮ್ಗೂ ಹಳ್ಳಿ ಫೀಲ್ ಬೇಕು ಅಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಪರೀಕ್ಷೆ ಎಂಜಾಯ್ ಮಾಡ್ಕೊ ಬನ್ನಿ. ಈ ಸಂಚೆ ನ್ಯೂಸ್, ಬೆಂಗಳೂರು.